ಸೊ ಇವಾಗ ನಾನು ಮೇನ್ ಫ್ಯಾಬ್ರಿಕ್ಗೆ ಪೈಪಿಂಗ್ ಹಾಕ್ಕೊಳ್ಬೇಕು. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ನೆಕ್ಕಲ್ಲಿ ಏನು ಮಾಡ್ತೀವಿ ಅಂತ ನೋಡಬೇಕು. ಸೊ ನೆಕ್ಕಲ್ಲಿ ನಾನು ಫ್ಯೂಸಿಂಗ್ ಹಾಕಬೇಕಾ, ಇಲ್ಲ ಪೈಪಿಂಗ್ ಬೇಕಾ, ಇಲ್ಲ ಕ್ರಾಸ್ ಪೀಸ್ ಬೇಕಾ ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಳ್ಬೇಕು. ಆಮೇಲೆ ನಾನು ನೆಕ್ ಲೈನ್ಸಿಂದ ಸ್ಟಾರ್ಟ್ ಮಾಡಬೇಕು. ಏನೇ ತೊಗೊಂಡ್ರೂ ಫಸ್ಟ್ ನೆಕ್ ಫಿನಿಷ್ ಮಾಡಬೇಕು. ಸೊ ನಾನು ಫಸ್ಟ್ ನೆಕ್ ಫಿನಿಷ್ ಮಾಡ್ಕೊಳ್ತೀನಿ. ಇವಾಗ ನಾನು ಪೈಪಿಂಗ್ ಎಲ್ಲೆಲ್ಲಿ ಹಾಕಬೇಕಂದ್ರೆ ನೆಕ್ ಲೈನಲ್ಲಿ ಹಾಕಬೇಕು, ಫ್ರಂಟ್ ಟು ಬ್ಯಾಕು ಎರಡು ನೆಕ್ ಲೈನಲ್ಲಿ ಪೈಪಿಂಗ್ ಹಾಕಬೇಕು. ಆಮೇಲೆ ಸ್ಲೀವ್ಸ್ ಇದೆಯಲ್ಲ, ಸೊ ಸ್ಲೀವ್ಸಲ್ಲಿ ಈ ಎಡ್ಜಲ್ಲಿ ಪೈಪಿಂಗ್ ಹಾಕಬೇಕು. ನಾನು ಈ ಕಾರ್ನರ್ ಇದೆ ನೋಡಿ, ಈ ಪೆಟಲ್ ಬರುತ್ತೆ ನೋಡಿ, ಅಲ್ಲಿ ಪೈಪಿಂಗ್ ಹಾಕಬೇಕು. ಸೊ ಫಸ್ಟ್ ನಾವು ಪೈಪಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಪೈಪಿಂಗ್ಗೆ ಬಂದುಬಿಟ್ಟು ಕ್ರಾಸ್ ಪೀಸ್ ತೊಗೊಳ್ಬೇಕು. ಸೊ ಇದೆಲ್ಲ ಬೇಸಿಕ್ ಟೆಕ್ನಿಕ್ಸು. ಕ್ರಾಸ್ ಪೀಸ್ ತೊಗೊಳ್ಬೇಕು. ಕ್ರಾಸ್ ಪೀಸು ಇವಾಗ ನಮಗೆ ಫ್ಯಾಬ್ರಿಕ್ ವಿಡ್ತು ಲೆಂತ್ ಹಿಂಗಿರುತ್ತೆ, ವಿಡ್ತ್ ಹಿಂಗಿರುತ್ತೆ. ಸೊ ನಾವು ಪೀಸ್ನ ಹಿಂಗೆ ಕಟ್ ಮಾಡಬೇಕು, ಕ್ರಾಸಲ್ಲಿ ಕಟ್ ಮಾಡಬೇಕು. ಸೊ ಅದನ್ನು ಕ್ರಾಸ್ ಪೀಸ್ ಅಂತೀವಿ. ಒಂದು ಅಂದಾಜಿ ಒಂದೂವರೆ ಇಂಚ್ ತೊಗೊಳ್ಳಿ. ಸೊ ಒಂದೂವರೆ ಇಂಚ್ ತೊಗೊಂಡಾದಮೇಲೆ ಬೇಕಾದರೆ ಎಕ್ಸ್ಟ್ರಾ ಬರುವಾಗ ಕಟ್ ಮಾಡ್ಕೊಳ್ಳೋಣ. ಸೊ ಫಸ್ಟು ಪೈಪಿಂಗ್ ಹೆಂಗೆ ಕೊಡಬೇಕು ಅಂದರೆ, ಈವನಾಗಿ ಬರಬೇಕಂದ್ರೆ ನಾವು ಈ ಡೋರಿನ ಯೂಸ್ ಮಾಡಬೇಕು. ನಮಗೆ ಪೈಪಿಂಗ್ ಥ್ರೆಡ್ಡು ಈವನಾಗಿ ಬರಬೇಕಂದ್ರೆ ಈ ಡೋರಿ ಯೂಸ್ ಮಾಡಬೇಕು. ಸೊ ಈ ಡೋರಿಗೆ ನೋಡಿ ಇದ್ರೊಳಗಡೆ ಹಾಕ್ಕೊಂಡು ಈ ಎಡ್ಜಲ್ಲಿ ಹಾಕಬೇಕು. ಈ ಡೋರಿಯಲ್ಲೇ ನಿಮಗೆ ಥಿಕ್ನೆಸ್ ಬೇರೆ ಬೇರೆ ಥಿಕ್ನೆಸ್ ಬರುತ್ತೆ. ಸೊ ನಿಮಗೆ ದಪ್ಪ ಬೇಕಂದರೆ ದಪ್ಪ ತೊಗೊಳ್ಬೋದು. ಇದು ಬಂದುಬಿಟ್ಟು ಇರೋದ್ರಲ್ಲೇ ಚಿಕ್ಕ ಸೈಜು, ತುಂಬ ಸಣ್ಣ ಇರೋ ಡೋರಿ. ಸೊ ನಾನು ಸ್ಟಿಚ್ ಹಾಕುವಾಗ ಒನ್ ಸೈಡ್ ಪ್ರೆಷರ್ ಫುಟ್ರ್ ಚೇಂಜ್ ಮಾಡ್ಕೊಳ್ಬೇಕು. ಇವಾಗ ಇದು 2 ಸೈಡ್ ಪ್ರೆಷರ್ ಫುಟ್ರ್, 2 ಸೈಡು ಇದೆ. ನಾನು 1 ಸೈಡ್ ಪ್ರೆಷರ್ ಫುಟ್ರ್ ತೊಗೊಳ್ತಿದ್ದೀನಿ. ಸೊ ಇದು ಬಂದುಬಿಟ್ಟು 1 ಸೈಡ್ ಪ್ರೆಷರ್ ಫುಟ್ರ್, ಈ ಕಡೆ ಇರಲ್ಲ, ಆ ಕಡೆ ಮಾತ್ರ ಇರುತ್ತೆ. ಸೊ ಇದರಲ್ಲಿ ನಾವು ಸ್ಟಿಚ್ ಮಾಡಬೇಕು. ಸೊ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಫಸ್ಟು ಇದನ್ನು ಸ್ಟಿಚ್ ಮಾಡೋಕ್ಕೆ ಮುಂಚೆ ಏನು ಮಾಡ್ಕೊಳ್ಬೇಕು ಅಂದರೆ, ಈ ಎಲ್ಲ ಪೀಸ್ನೂ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಎಲ್ಲ ಪೀಸ್ಗಳನ್ನೂ ಜಾಯಿನ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನಮಗೆ ನೆಕ್ಕಿಗೆ ಬೇಕು, ಸ್ಲೀವ್ಸಿಗೆ ಬೇಕು, ಫ್ರಂಟ್ ಬೇಕು, ಬ್ಯಾಕ್ ಬೇಕು, ನೆಕ್ ಎಲ್ಲದಕ್ಕೂ ಬೇಕು. ಸೊ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟು ಇದನ್ನು ಹಿಂಗೆ ಇಟ್ಕೊಂಡು ಸ್ಟಿಚ್ ಹಾಕಬೇಕು. ಸೊ ಇಲ್ಲಿ ನೋಡಿ, ಒಂದೊಂದು ಪೀಸ್ ನಾನು ಜಾಯಿನ್ ಮಾಡ್ಕೊಳ್ಳಿ. ಸೊ ಒಂದೇ ಸಲ ಫುಲ್ಲು ಮುಗಿಸ್ಬಿಡ್ಬೋದು. ಸೊ ಈ ಥರ ದೊಡ್ಡ ಪೀಸ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಫುಲ್ ಪೀಸ್ ದೊಡ್ಡದಾಗಿ ಮಾಡ್ಕೊಂಡಾದಮೇಲೆ ನೀವು ಡೋರಿನ ಅಟ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ಸೈಡಲ್ಲಿ ಇಲ್ಲಿ ನೋಡಿ, ಇಲ್ಲಿ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಸೊ ಯಾವಾಗಲೂ ಈ 2 ಪೀಸ್ ಜಾಯಿನ್ ಮಾಡಿದ ಕಡೆ ಬರುವಾಗ ಹಿಂಗೆ ಓಪನ್ ಮಾಡಿಬಿಟ್ಟು ಆಮೇಲೆ ಸ್ಟಿಚ್ ಮಾಡಬೇಕು. ಸೊ ಒಂದೇ ಕಡೆ ಬಟ್ಟೆ ಇರಬಾರ್ದು, ಓಪನ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು.
ಸೊ ನೋಡಿ ಇದನ್ನು ಓಪನ್ ಮಾಡ್ಕೊಳ್ಬೇಕು, ಎಲ್ಲೆಲ್ಲಿ ಎಡ್ಜ್ ಬರುತ್ತೋ ಸೊ ಹಿಂಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಇವಾಗ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡು ಕಟ್ ಮಾಡಿರ್ತೀರ ಅಲ್ವಾ, ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡು ಮಾಡಿರ್ತೀರ. ಬಟ್ ನಾವು 1/2 ಇಂಚ್ಗೆ ಕಟ್ ಮಾಡ್ಕೊಳ್ಬೇಕು, ಆವಾಗಲೇ ನಮಗೆ ಈವನ್ ಆಗಿರುತ್ತೆ. ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಇರೋದಕ್ಕಿಂತ 1/2 ಇಂಚ್ಗೆ ಇಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಉದ್ದ ಫುಲ್ ಪೀಸ್ನ 1/2 ಇಂಚ್ಗೆ ಕಟ್ ಮಾಡ್ಕೊಳ್ಳಿ ಹೀಗೆ. ಸೊ 1/2 ಇಂಚ್ಗೆ ಕಟ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಳ್ಬೇಕು. ಅದಾದಮೇಲೆ ಇದ್ರ ಜೊತೆ ಡೋರಿನಾನು ಫಸ್ಟೇ ರೆಡಿ ಮಾಡ್ಕೊಳ್ಬೇಕು. ಹಿಂದ್ಗಡೆ ಬಂದುಬಿಟ್ಟು ನಾವು ನೆಕ್ಕಲ್ಲಿ ಡೋರಿ ಕೊಡ್ತೀವಿ, ಡೋರಿನಾನು ಹಿಂಗೆ ಇವಾಗ ಫಸ್ಟೇ ರೆಡಿ ಮಾಡ್ಕೊಳ್ಬೇಕು. ಯಾಕಂದರೆ ನೆಕ್ ಅಟ್ಯಾಚ್ ಮಾಡುವಾಗನೇ ನಾವು ಡೋರಿನಾನು ಒಳಗಡೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಸೊ ಇವಾಗ ಡೋರಿಗೇನು ಏನು ಮಾಡ್ಕೊಳ್ಬೇಕು, ಇವಾಗ ಕ್ರಾಸ್ ಪೀಸ್ ತೊಗೊಂಡ್ರಲ್ಲ ಆ ಥರನೇ ನಾನು ಇನ್ನೊಂದು ಕ್ರಾಸ್ ಪೀಸ್ ತೊಗೊಳ್ತಿದ್ದೀನಿ. ಇದು ಬಂದುಬಿಟ್ಟು ನಿಮಗೆ ಕಟ್ಟೋದಕ್ಕೆ ಹಿಂದೆ ಡೋರಿ ಮಾಡೋದಕ್ಕೆ ಹೇಳ್ಕೊಡ್ತಿದ್ದೀನಿ. ಸೊ ಇವಾಗ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ, ಒಂದು 1.5 ಇಂಚ್ ಆ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇಲ್ಲಿ 1/4 ಇಂಚ್ ಇಲ್ಲ 1/4 ಇಂಚ್ಗಿಂತ ಕಮ್ಮಿ ನಿಮ್ಗೆ ಎಷ್ಟು ಸಣ್ಣ ಡೋರಿ ಬೇಕೋ ಅದ್ರ ಪ್ರಕಾರ ನೀವು ಸ್ಟಿಚ್ ಹಾಕಬೇಕು. ಸೊ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕ್ಕೊಂಡು ಬನ್ನಿ. ಸ್ಟಿಚ್ ಹಾಕ್ಕೊಂಡು ಬಂದು ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಈವನಾಗಿ ಬೇಕು ಅಂದರೆ ಒಂದು ಡೋರಿನ ಒಳಗಡೆ ಇಟ್ಕೊಂಡು ನೀವು ತಿರುಗಿಸ್ಬೋದು. ಸೊ ಅದನ್ನು ತೋರಿಸ್ತೀನಿ. ಸೊ ಒಂದು ಡೋರಿನ ಪೈಪಿಂಗ್ ದಾರ ಇದೆ ನೋಡಿ, ಪೈಪಿಂಗ್ ದಾರನ ಒಳಗಡೆ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ನಿಮಗೆ ಡೋರಿ ಇನ್ನೂ ಸಣ್ಣಕ್ಕೆ ಬರುತ್ತೆ. ಓಕೆನಾ. ಸೊ ಇಲ್ಲಿ ನಾನು ಸ್ಟಿಚ್ ಮಾಡ್ತೀನಿ. ಇಲ್ಲಿ ನೋಡಿ ಫಸ್ಟು ಡೋರಿನ ಸೇರಿಸಿ ಸ್ಟಿಚ್ ಮಾಡಬೇಕು. ಫಸ್ಟು ಇಲ್ಲಿ ನೋಡಿ ಡೋರಿನ ಹಿಂಗೆ ಸ್ಟಿಚ್ ಮಾಡಿಬಿಡ್ಬೇಕು. ಇದು ಒಂದು ಹೊಸ ಟೆಕ್ನಿಕ್. ಅಂದರೆ ನಿಮಗೆ ಈಸಿಯಾಗಿ ಡೋರಿ ಈವನಾಗಿ ಬರಬೇಕು ಅಂದರೆ ನೋಡಿ ಹಿಂಗೆ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿಕೊಂಡು ಇವಾಗ ಪಕ್ಕದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಬನ್ನಿ ಡೋರಿ ಪಕ್ಕದಲ್ಲಿ. ಆ್ಯಸ್ ಯೂಶ್ವಲ್ ನಾವು ಡೋರಿಗೆ ಹೆಂಗೆ ಮಾಡ್ತೀವೋ ಅದೇ ಥರ. ಈವನಾಗಿ ನೀವು ಸ್ಟಿಚ್ ಹಾಕ್ತೀರ ಅಂದರೆ ಸ್ಟಿಚ್ ಹಾಕಿ ಈವನಾಗಿ, ಇಲ್ಲ ಈವನಾಗಿ ನಂಗೆ ಸ್ಟಿಚ್ ಹಾಕೋಕ್ಕಾಗ್ತಾಯಿಲ್ಲ ಅನ್ನೋರು ಈ ಥರ ಡೋರಿ ಇಟ್ಕೊಂಡು ಟ್ರೈ ಮಾಡ್ಬೋದು. ಡೋರಿ ಇಟ್ಕೊಂಡು ಟ್ರೈ ಮಾಡಿದ್ರೆ ನಿಮಗೆ ಈವನಾಗೂ ಬರುತ್ತೆ, ಸ್ಟಿಚ್ಚು ನಿಮಗೆ ಆ ಕಡೆ ಈ ಕಡೆ ಹೋಗಲ್ಲ. ಸೊ ಹಿಂಗೆ ಫಸ್ಟು ಡೋರ್ ಇಟ್ಕೊಂಡು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಇದನ್ನು ನಾನು ಈವನಾಗಿ ಕಟ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಈವನಾಗಿ ಬೇಕು ಅಂತ. ಎಲ್ಲ ನೀವು ಈವನಾಗಿ ಮಾಡಿದ್ರೆ ನಿಮಗೆ ಫಿನಿಶಿಂಗು ಅದೇ ಥರ ಇರುತ್ತೆ. ಒಂದು ಕಡೆ ಹೆಚ್ಚು ಕಮ್ಮಿ, ಒಂದು ಕಡೆ ಸಣ್ಣ, ಒಂದು ಕಡೆ ದಪ್ಪ ಹಂಗೆಲ್ಲ ಇರಲ್ಲ. ಸೊ ಅದಕ್ಕೆ ನಾವು ಎಲ್ಲನೂ ಈವನಾಗಿ ಮಾಡೋಕ್ಕೆ ಹೇಳ್ತಿದ್ದೀವಿ. ಸೊ
ಸೊ ನೀವು ಸ್ಟಿಚ್ ಮಾಡುವಾಗ ಒಂದು ಹೆಚ್ಚು ಕಮ್ಮಿ ಬರುತ್ತೆ, ಇಲ್ಲಿ ನೋಡಿ ಈ ಥರ ಒಂದು ಒಳಗಡೆ ಒಂದು ಮೇಲ್ಗಡೆ ಆ ಥರ ಬಂದಿರುತ್ತೆ. ಸೊ ಅದೆಲ್ಲ ಅವಾಯ್ಡ್ ಮಾಡೋಕ್ಕೆ ನೀವು ಈವನ್ ಆಗಿ ಸ್ಟಿಚ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇವಾಗ ನೋಡಿ ಈ ಡೋರಿನ ಒಳಗಡೆಯಿಂದ ಹೀಗೆ ತಳ್ಳಬೇಕು. ನಿಮಗೆ ಈ ಡೋರಿ ಉಲ್ಟಾ ತಿರುಗತ್ತೆ. ಸೊ ಈ ಕಡೆ ಎಳ್ಕೊಂಡು ಈ ಕಡೆ ಉಲ್ಟಾ ತಿರುಗಿಸ್ಬೇಕು. ಸೊ ಹಿಂಗೆ ನಿಧಾನಕ್ಕೆ ಎಳ್ಕೊಂಡು ಈ ಕಡೆನೂ ನೀವು ಎಳಿಬೇಕು ನೋಡಿ, ಈ ಕಡೆನೂ ನೀವು ಎಳಿಬೇಕು, ಅದೇ ಥರ ಈ ಕಡೆನೂ ನೀವು ಎಳಿಬೇಕು, ಹಿಂಗೆ ಹಿಂಗೆ. ಸೊ ನೋಡಿ ಕರೆಕ್ಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಈವನಾಗಿ ಡೋರಿ ಬಂತು. ಅದಾದಮೇಲೆ ಈ ಎಡ್ಜ್ನ ಟ್ರಿಮ್ ಮಾಡಬೇಕು. ಸೊ ನಮಗೆ ಪೈಪಿಂಗು ವೇಸ್ಟ್ ಆಗಲ್ಲ, ನಾವು ಮಾಡಿರೋ ಪೈಪಿಂಗ್ ಹಂಗೆ ಇರುತ್ತೆ. ನಮಗೆ ಎಷ್ಟು ಡೋರಿ ಈವನಾಗಿ ಬರುತ್ತೋ ಅದು ಬಂದಿರುತ್ತೆ. ಇವಾಗ ಸೊ ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟು ನಾನು ಸ್ಲೀವ್ಸಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸ್ಲೀವ್ಸಲ್ಲಿ ಎಲ್ಲ ಸೈಡ್ ಇವಾಗ ನೋಡಿ ಫೇಸ್ ಸೈಡಲ್ಲಿ ನಾನು ಡೋರಿ ಕೊಡಬೇಕು, ಫೇಸ್ ಸೈಡಲ್ಲಿ. ಸೊ ಫಸ್ಟು ಫ್ರಂಟ್ ಟು ಬ್ಯಾಕ್ ಆಮೇಲೆ ನೋಡೋಣ. ಫಸ್ಟು ಫೇಸ್ ಸೈಡಲ್ಲಿ ಡೋರಿ ಕೊಡಿ. ಇಲ್ಲಿ 1/2 ಇಂಚ್ ಎಲ್ಲಿದೆಯೋ ಅಲ್ಲಿ ಸ್ಟಿಚ್ ಮಾಡಬೇಕು. ಸೊ ನಾವು ಈವನಾಗಿ 1/2 ಇಂಚ್ ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ, ನಮ್ಗೆ ಕರೆಕ್ಟಾಗಿ ಎಷ್ಟು ದೂರ ಬೇಕು ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ನೋಡಿ ನಾನು ಎಡ್ಜಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ, ಲೂಸ್ ಬಿಡಬಾರ್ದು. ಎಡ್ಜಲ್ಲಿ ಸ್ಟಿಚ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡಿ ತಿರ್ಗಾ ಫೇಸಲ್ಲಿ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇದ್ರದ್ದು ಲೈನಿಂಗ್ ಇದೆಯಲ್ಲ, ಸೊ ಇದ್ರದ್ದು ಲೈನಿಂಗ್ ಇದಕ್ಕೇ ಬರಬೇಕು. ಸೊ ನಿಮ್ಗೆ ಕನ್ಫ್ಯೂಸ್ ಆಗಂಗಿದ್ರೆ ಫಸ್ಟೇ ಪಿನ್ ಮಾಡ್ಕೊಳ್ಳಿ. ಇದು ಇದಕ್ಕೆ, ಇದು ಇದಕ್ಕೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಶೇಪ್ಸ್ ಎಲ್ಲ ಡಿಫರ್ ಆಗಲ್ಲ, ಸೇಮ್ ಎಕ್ಸಾಕ್ಟಾಗಿ ಯಾವುದು ಯಾವ ಪೀಸ್ಗೆ ಬರಬೇಕು ಅಂತ ಗೊತ್ತಿರುತ್ತೆ. ಸೊ ಈ ಪೀಸ್ ಬಂದುಬಿಟ್ಟು ಈ ಪೀಸ್ಗೆ ಪಿನ್ ಮಾಡ್ಕೊಳ್ತೀನಿ, ಈ ಪೀಸ್ ಬಂದುಬಿಟ್ಟು ಈ ಪೀಸ್ಗೆ ಪಿನ್ ಮಾಡ್ಕೊಳ್ತೀನಿ. ಓಕೆ. ಸೊ ಇವಾಗ ಈ ಸೈಡ್, ಇವಾಗ ನಾವು ಮಾಡಿದ್ದು ಬಂದುಬಿಟ್ಟು ಫ್ರಂಟು, ಇವಾಗ ಬ್ಯಾಕ್ ಸೈಡು. ಸೊ 2 ಬ್ಯಾಕ್ ಸೈಡ್ ಇದೆ, ರೈಟ್ ಸೈಡ್ ಹ್ಯಾಂಡ್ಗೆ ಲೆಫ್ಟ್ ಸೈಡ್ ಹ್ಯಾಂಡ್ಗೆ. ಸೊ ಅಲ್ಲೂ ಅಷ್ಟೇ ಪೈಪಿಂಗ್ ಇಟ್ಕೊಂಡು ಬರಬೇಕು. ಫಸ್ಟು ಪೈಪಿಂಗ್ ಇರೋದೆಲ್ಲ ಮುಗಿಸ್ಕೊಂಡು ಬಿಡಬೇಕು.
ಸೊ ಫಸ್ಟ್ ನೋಡಿ ಪೈಪಿಂಗ್ ಇರೋ ಕಡೆ ಎಲ್ಲ ಮುಗಿಸ್ಕೊಂಡು ಬಿಡೋಣ. ಸ್ಲೀವ್ಸ್ಗೆ ಒಂದು ಸೈಡ್ ಪಿನ್ ಹಾಕ್ಕೊಂಡ್ರೆ ನಮ್ಗೆ ಗೊತ್ತಿರುತ್ತೆ ಇದು ಬಂದುಬಿಟ್ಟು ಈ ಸೈಡ್ಗೆ ಅಂತ. ಸೊ ಇದನ್ನು ಸೈಡ್ಗಿಡಿ. ನೆಕ್ಸ್ಟು ನೆಕ್ ಮಾಡ್ಕೊಳ್ಳೋಣ. ಸೊ ಲೈನಿಂಗ್ನ ತೆಗೆದುಬಿಡೋಣ. ಇವಾಗ ಸದ್ಯಕ್ಕೆ ನಾವು ಲೈನಿಂಗಲ್ಲಿ ಏನೂ ಮಾಡಲ್ಲ, ಮೇನ್ ಫ್ಯಾಬ್ರಿಕ್ಸಲ್ಲೇ ನಾವು ಡೋರಿ ಕೊಡ್ತಾ ಇರೋದು. ಸೊ ಇದಕ್ಕೆ ಪೈಪಿಂಗ್ ಕೊಡಬೇಕು. ಸೊ ಇದೊಂದು ನೆಕ್ಲೈನು, ಆಮೇಲೆ ಇದೊಂದು ನೆಕ್ಲೈನ್. ಬ್ಯಾಕ್ ಆಯಿತು. ಇವಾಗ ಫ್ರಂಟು. ಸೊ ಈ ಎಡ್ಜಲ್ಲಿ ವಿ ಶೇಪ್ ಕೊಟ್ಟಿದ್ದೀವಿ ನೋಡಿ, ಈ ಎಡ್ಜಲ್ಲಿ ಬರುವಾಗ ನಾವು ಫ್ಯಾಬ್ರಿಕ್ನ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಯು ಥರ ಮಾಡ್ಕೊಂಡ್ಬಿಟ್ರೆ ಮತ್ತು ಯು ಥರ ಆಗಿಬಿಡುತ್ತೆ. ಸೊ ಟರ್ನ್ ಮಾಡಿ ಸ್ಟಿಚ್ ಮಾಡಬೇಕು. ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ನಾವು ನಾಚು ಸ್ಟಿಚ್ ಮಾಡಿಬಿಟ್ಟು ಅದನ್ನು ಟರ್ನ್ ಮಾಡ್ತೀವಿ. ಸೊ ಇವಾಗ ನೋಡಿ ಎಲ್ಲ ಕಡೆ ನಾನು ಮೇನ್ ಫ್ಯಾಬ್ರಿಕ್ಗೆಲ್ಲ ನಾನು ಪೈಪಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ನಾವು ಈ ವಿ ಶೇಪ್ ಇದೆ ನೋಡಿ, ನಾವು ಸ್ಟಿಚ್ ಮಾಡುವಾಗ ಇಲ್ಲಿ ಬಂದುಬಿಟ್ಟು ಟರ್ನ್ ಮಾಡ್ಕೊಳ್ಬೇಕು ಫ್ಯಾಬ್ರಿಕ್ನ. ಸೊ ಲೈನಿಂಗ್ ಹಾಕುವಾಗೂ ಅಷ್ಟೇ ಸ್ಟ್ರೈಟಾಗಿ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಫ್ಯಾಬ್ರಿಕ್ನ ಟರ್ನ್ ಮಾಡ್ಕೊಳ್ಬೇಕು. ಸೊ ಈಗ ಎಲ್ಲದಕ್ಕೂ ನಾವು ಲೈನಿಂಗ್ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದೆಲ್ಲ ಪೈಪಿಂಗ್ ಒಂದೇ ಸಲ ಮಾಡಿಕೊಂಡ್ರೆ ನಿಮಗೆ ಟೈಮ್ ಜಾಸ್ತಿ ಸೇವ್ ಆಗುತ್ತೆ. ಸೊ ಟೈಮ್ ಬಂದುಬಿಟ್ಟು ನಿಮಗೆ ಸೇವ್ ಆಗುತ್ತೆ. ಇವಾಗ ಸಪ್ರೇಟ್ ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇವಾಗ ಸಪ್ರೇಟ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನಾನು ಆಲ್ರೆಡಿ ಪಿನ್ ಮಾಡಿದ್ದೀನಿ, ಈ ಪೀಸ್ ಇದಕ್ಕೆ ಬರಬೇಕು ಅಂತ. ಸೊ ಅದನ್ನು ಸ್ಟಿಚ್ ಮಾಡ್ತಿದ್ದೀನಿ ನಾನು ಇಲ್ಲಿಟ್ಕೊಂಡು. ಇವಾಗ ಬ್ಲ್ಯಾಕ್ ಕಲರೆಲ್ಲ ಆಯಿತು, ನಾವು ಬ್ಲ್ಯಾಕ್ ಕಲರೆಲ್ಲ ಸ್ಟಿಚ್ ಮಾಡಿಬಿಟ್ಟಿದ್ದೀವಿ. ಸೊ ನಾವು ಥ್ರೆಡ್ ಕಲರ್ನೂ ಚೇಂಜ್ ಮಾಡ್ಕೊಳ್ಳೋಣ. ಬಟ್ ಪ್ರೆಷರ್ ಫುಟ್ರು ಒಂದು ಸೈಡೇ ಇರಬೇಕು,
ಪ್ರೆಷರ್ ಫುಟ್ರ್ ಒಂದು ಸೈಡ್ ಪ್ರೆಷರ್ ಫುಟ್ರೇ ಇರಬೇಕು. ಥ್ರೆಡ್ ಮಾತ್ರ ಚೇಂಜ್ ಮಾಡ್ತಿದ್ದೀವಿ, ಯಾಕಂದರೆ ನಾವಿವಾಗ ಹೊಲಿತಿರೋದು ಕ್ರೀಮ್ ಕಲರ್ ಬಟ್ಟೆ ಮೇಲೆ. ಪ್ರೆಷರ್ ಫುಟ್ರು ಒಂದು ಸೈಡೇ ಇದೆ, ಬಟ್ಟೆ ಮಾತ್ರ ಅಂದರೆ ಕಲರ್ ಥ್ರೆಡ್ ಮಾತ್ರ ಚೇಂಜ್ ಮಾಡ್ತಿದ್ದೀವಿ. ಸೊ ನಾನು ಇವಾಗ ಏನು ಮಾಡಬೇಕು, ಇಲ್ಲಿ 1/2 ಇಂಚ್ಗೆ ಕರೆಕ್ಟಾಗಿ 1/2 ಇಂಚ್ ಅಂತಲ್ಲ, ಎಕ್ಸಾಕ್ಟ್ಲಿ ಡೋರಿ ಪಕ್ಕದಲ್ಲೇ ಸ್ಟಿಚ್ ಮಾಡಬೇಕು. ನಾವು ಒಂದು ಸೈಡ್ ಪ್ರೆಷರ್ ಫುಟ್ರ್ ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಡೋರಿ ಈ ಕಡೆ ಆ ಕಡೆ ಬರಲ್ಲ, ಎಕ್ಸಾಕ್ಟ್ಲಿ ಈ ಕಾರ್ನರಿಂದನೇ ಬರುತ್ತೆ. ಸೊ ಎಲ್ಲ ಅದೇ ಥರ ಸ್ಟಿಚ್ ಮಾಡಬೇಕು. ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ಮೇನ್ ಫ್ಯಾಬ್ರಿಕ್ ಆಚೆ ಬಂದರೆ ಪರವಾಗಿಲ್ಲ, ಯಾಕಂದರೆ ಕರೆಕ್ಟ್ ಎಕ್ಸಾಕ್ಟಾಗಿ ಕಟ್ ಮಾಡಿರೋದು ನಾವು ಲೈನಿಂಗಲ್ಲಿ. ಸೊ ಲೈನಿಂಗ್ ಮಾತ್ರ ಆಚೆ ಬರಬಾರ್ದು. ಸೊ ನೋಡಿ ಇವಾಗ ಹಿಂಗೆ ಬಂದರೆ ಪರವಾಗಿಲ್ಲ, ಯಾಕಂದರೆ ಇದನ್ನು ಟ್ರಿಮ್ ಮಾಡಬೇಕು. ನಾವು ಸ್ವಲ್ಪ ಕಟ್ ಮಾಡುವಾಗನೇ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡಿದ್ವಿ ಅಲ್ವಾ. ಬಟ್ ಲೈನಿಂಗ್ ಮಾತ್ರ ಹಂಗೆ ಬರಬಾರ್ದು. ಲೈನಿಂಗ್ ಎಕ್ಸಾಕ್ಟ್ಲಿ ಒಳಗಡೆ ಇರಬೇಕು, ಇಲ್ಲಾಂದರೆ ಅಷ್ಟೇ ಇರಬೇಕು. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ, ಇವಾಗ ನೋಡಿ ನಿಮಗೆ ಈ ಕಡೆ ಟರ್ನ್ ಮಾಡಿಕೊಂಡ್ರೆ ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆ ನೋಡಿ, ಈವನಾಗಿ ಬಂದಿದೆ ನೋಡಿ. ಈ ಸೈಡು ಈವನ್ ಆಗಿದೆ, ಈ ಸೈಡು ಈವನ್ ಆಗಿದೆ. ಇದನ್ನು ಅಯನ್ ಮಾಡ್ಕೊಂಡು ಆದಮೇಲೆ ನಾವು ಎಡ್ಜಸ್ನ ಸ್ಟಿಚ್ ಮಾಡಬೇಕು. ಸೊ ಈ ಥರ ಫಿನಿಶಿಂಗ್ ಬರುತ್ತೆ. 4 ಪೀಸ್ ನಾನು ಈ ಥರ ರೆಡಿ ಮಾಡ್ಕೊಳ್ಬೇಕು. ಸೊ ನಾನು ಒಂದೊಂದಾಗಿ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿ. ಸೊ ಸ್ಟಾರ್ಟ್ ಮಾಡೋಣ, ಇಲ್ಲಿಂದ ಇಲ್ಲಿ. ಈ ಪೀಸು ಇದಕ್ಕೆ, ಸೊ ಸ್ಟಿಚ್ ಮಾಡಿಕೊಳ್ಬೇಕು. ನೋಡಿ ಮೇನ್ ಫ್ಯಾಬ್ರಿಕ್ ಆಚೆ ಬಂದರೆ ಪರವಾಗಿಲ್ಲ, ಹೆಂಗಿದ್ರು ಇದನ್ನು ಟ್ರಿಮ್ ಮಾಡಬೇಕು. ಇದು ಮಾತ್ರ ಎಕ್ಸ್ಟ್ರಾ ಆಚೆ ಬರಬಾರ್ದು. ಅದೇ ಥರ ಇದನ್ನು ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡಿಕೊಂಡು ಇದನ್ನು ಇದಕ್ಕೆ ಸ್ಟಿಚ್ ಮಾಡಿಕೊಳ್ಬೇಕು. ಸೊ ಅದೇ ಥರ ಸೊ ಇದನ್ನು ಫುಲ್ ಸ್ಟಿಚ್ ಮಾಡಿಕೊಂಡು ಎಲ್ಲ ಅಯನ್ ಮಾಡಿಕೊಳ್ಬೇಕು. ಇವಾಗ ಅದೇ ಥರ ನೆಕ್ ಲೈನ್ಸು ಅಷ್ಟೇ. ಫಸ್ಟ್ ನಾನು ಫ್ರಂಟ್ ನೆಕ್ ಲೈನ್ ಮಾಡ್ಕೊಳ್ತೀನಿ. ಫ್ರಂಟ್ಗೆ ಫ್ರಂಟು. ಇವಾಗ ನೋಡಿ ಫೇಸ್ಗೆ ಲೈನಿಂಗ್ ಹಾಕ್ಕೊಂಡು ಸ್ಟಿಚ್ ಮಾಡಿಬಿಟ್ಟು ಉಲ್ಟಾ ಮಾಡಬೇಕು. ಅವಾಗ ಏನಾಗುತ್ತೆ, ಸೇಮ್ ಇವಾಗ ಸ್ಲೀವ್ಸ್ ತೋರಿಸಿದ್ನಲ್ಲ ಅದೇ ಥರ ನಾನು ಫಿನಿಶಿಂಗ್ ಎಲ್ಲ ನೀಟಾಗಿ ಒಳಗಡೆ ಹೋಗಿರುತ್ತೆ. ಎಲ್ಲೂ ನಿಮಗೆ ಎಡ್ಜಸ್ ರಾ ಎಡ್ಜಸ್ ಆ ಥರ ಕಾಣಿಸಲ್ಲ. ಇನ್ನೊಂದು ಏನಂದರೆ ಇವಾಗ ಮಾಡುವಾಗ ಈ ಪಾಯಿಂಟ್ಸ್ ಇದೆ ನೋಡಿ, ಈ ಸೆಂಟ್ರ್ ಪಾಯಿಂಟು ಇದೆಲ್ಲ ಈವನ್ ಆಗಿರಬೇಕು. ಸೊ ಫಸ್ಟ್ ನೀವು ಮಾಡೋಂಗಿದ್ರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಓಕೆ ಕರೆಕ್ಟಾಗಿ ಬರುತ್ತೆ.
ಫಸ್ಟ್ ಟೈಮ್ ಟ್ರೈ ಮಾಡೋದಾದರೆ ಹಿಂಗೆ ಪಿನ್ಸ್ ಹಾಕ್ಕೊಂಡು ಟ್ರೈ ಮಾಡಿ. ಸೊ ಆವಾಗ ನಿಮ್ಗೆ ಎಕ್ಸಾಕ್ಟಾಗಿ ಆ ಪಾಯಿಂಟ್ ಎಲ್ಲಿ ಬಂದು ಸ್ಟಾಪ್ ಆಗುತ್ತೆ ಅಂತ ಗೊತ್ತಾಗತ್ತೆ. ಸೇಮ್ ಅದೇ ಥರ ಟರ್ನ್ ಮಾಡಿಕೊಳ್ಬೇಕು. ಟರ್ನ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡಬೇಕು. ಸೊ ನೋಡಿ ಕರೆಕ್ಟಾಗಿ ಎಡ್ಜ್ ಟು ಎಡ್ಜ್ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ಪಾಯಿಂಟ್ ಬರಬೇಕಂದ್ರೆ ಒಂದು ಸಣ್ಣ ಟ್ರಿಮ್ ಮಾಡ್ಕೊಳ್ಬೇಕು, ಒಂದು ಕಟ್ ಮಾಡಬೇಕು, ನಾಚ್ ಕಟ್ ಮಾಡ್ಕೊಂಡಾಗ ನಿಮಗೆ ಆ ಶಾರ್ಪ್ ಎಡ್ಜು ಕರೆಕ್ಟಾಗಿ ನಿಮಗೆ ಟರ್ನ್ ಮಾಡೋಕ್ಕಾಗತ್ತೆ. ಸೊ ಇವಾಗ ಇದನ್ನು ಅಷ್ಟೇ, ಇದನ್ನು ನೋಡಿ ಈ ಪಾಯಿಂಟ್ ಎಲ್ಲ ಕರೆಕ್ಟಾಗಿ ಬಂದಿದೆ. ಇದನ್ನು ಹಿಂಗೆ ಟರ್ನ್ ಮಾಡಿಕೊಂಡು ಅಯನ್ ಮಾಡಬೇಕು. ಸೊ ಅಯನ್ ಮಾಡಿದ್ರೆ ಈ ಎಡ್ಜು ಪಾಯಿಂಟ್ ನೋಡಿ ವಿ ಶೇಪ್ ಕರೆಕ್ಟಾಗಿ ಬಂದಿದೆ. ಸೊ ಇದನ್ನು ಅಯನ್ ಮಾಡ್ಕೊಂಡಾದಮೇಲೆ ಸೈಡ್ಸ್ನ ಸ್ಟಿಚ್ ಮಾಡಬೇಕು. ಇವಾಗ ಲಾಸ್ಟ್ ಬ್ಯಾಕಲ್ಲಿ ಮಾಡಬೇಕು. ಸೊ ಬ್ಯಾಕಲ್ಲಿ ಏನಂದರೆ ನಾವು ಒಂದು ಡೋರಿ ಕೊಡೋಣ. ಡೋರಿ ಇಲ್ಲಾಂದ್ರೂ ಪರವಾಗಿಲ್ಲ, ಬಟ್ ಸ್ಟಿಲ್ ಡೋರಿ ಇದಕ್ಕೆ ಹೆಂಗೆ ಹಾಕೋದಂತ ತೋರಿಸೋದಕ್ಕೆ ನಾನು ಡೋರಿ ಕೊಡ್ತಾಯಿದ್ದೀನಿ. 1/2 ಇಂಚ್ ಬಂದುಬಿಟ್ಟು ನಿಮಗೆ ಶೋಲ್ಡರ್ ಸ್ಟಿಚಿಂಗಲ್ಲಿ ಹೋಗ್ಬಿಡುತ್ತೆ ಯೂಶ್ವಲಿ 1/2 ಇಂಚು. ಸೊ ಇಲ್ಲಿಂದ 2 ಇಂಚ್ ಇಲ್ಲಾಂದರೆ 3 ಇಂಚ್ಗೆ ನೀವು ಡೋರಿ ಹಾಕ್ಬೋದು. ಸೊ ನಾನಿವಾಗ ಇದಕ್ಕೆ ಬಂದುಬಿಟ್ಟು 2.5 ಇಂಚ್ 2.5 ಇಂಚ್ ತೊಗೊಳ್ತೀನಿ. ಸೊ ಇಲ್ಲೂ ಅಷ್ಟೇ. ಸೊ 2.5 ಅಂದರೆ ಮೇಲಿಂದ 3 ಇಂಚು, ಇನ್ಕ್ಲೂಡಿಂಗ್ ದ ಅಲವೆನ್ಸ್ 3 ಇಂಚು ಆ ಥರ ತೊಗೊಳ್ಬೋದು. ಇನ್ಕ್ಲೂಡಿಂಗ್ ದ ಅಲವೆನ್ಸ್ 3 ಇಂಚು. ಸೊ 2 ಕಡೆ ಫಸ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಮಾರ್ಕ್ ಮಾಡಿಕೊಂಡು ಫಸ್ಟ್ ನಾನು ಏನು ಮಾಡ್ತೀನಿ, ಫಸ್ಟ್ ನಾನು ಡೋರಿನ ಸ್ಟಿಚ್ ಮಾಡಿಬಿಡ್ತೀನಿ. ಇಲ್ಲಿ ನೋಡಿ ಫಸ್ಟು ನಾನು ಡೋರಿನ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಈ ಕಡೆ ಆಪೋಸಿಟ್ ಸೈಡ್, ಇಲ್ಲಿ ನೋಡಿ ಈ ಕಡೆ ಆ ಕಡೆ. ಸೊ ಆಗ ನಿಮಗೆ ಪ್ಲೇಸ್ಮೆಂಟ್ ಮಿಸ್ ಮ್ಯಾಚ್ ಆಗಲ್ಲ. ಸೊ ಫಸ್ಟು ಇಲ್ಲಿ ನೋಡಿ ಸೊ ಡೋರಿನ ಈ ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಈ ಕಡೆನೂ ಅಷ್ಟೇ. ಡೋರಿನ 2 ಕಡೆನೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಡೋರಿನ ಫಸ್ಟ್ 2 ಕಡೆ ಸ್ಟಿಚ್ ಮಾಡಿಕೊಂಡು ಇವಾಗ ನಾವು ಲೈನಿಂಗ್ನ ಹಾಕ್ಬೋದು. ಸೊ ಆವಾಗ ಡೋರಿ ಪ್ಲೇಸ್ಮೆಂಟ್ ಈ ಕಡೆ ಆ ಕಡೆ ಹೋಗಲ್ಲ. ಲೈನಿಂಗ್ ಹಾಕುವಾಗೂ ಅಷ್ಟೇ ಪಿನ್ ಹಾಕ್ಕೊಂಡ್ಬಿಡಿ. ಫಸ್ಟ್ ಟೈಮ್ ಸ್ಟಿಚ್ ಮಾಡೋರು ಪಿನ್ ಹಾಕ್ಕೊಂಡ್ಬಿಡಿ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ, ಈ ಡೋರಿನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಸ್ಟಿಚ್ ಮಾಡೋದಕ್ಕೆ.
ಸೊ ಈ ಥರ ಡೋರಿನೂ ಒಳಗಡೆ ಸೇರಿಸಿ ಸ್ಟಿಚ್ ಮಾಡಬೇಕು. ಸೊ ಈ ಥರ ಸ್ಟಿಚ್ ಮಾಡುವಾಗ ಇವಾಗ ನೋಡಿ ಡೋರಿನೂ ಸೇರಿ ನಿಮಗೆ ಒಳಗಡೆ ಹೋಗುತ್ತೆ. ಸೊ ಡೋರಿನೂ ಫಿನಿಶಿಂಗ್ ನಿಮ್ಗೆ ಒಳಗಡೆ ಆಗಿರುತ್ತೆ. ನಿಮಗೆ ಬರೀ ಈ ಕಡೆ ಹಿಂಗಿರುತ್ತೆ. ಸೊ ಪೈಪಿಂಗ್ ಮಾತ್ರ ಕಾಣುತ್ತೆ ನೋಡಿ, ಎಡ್ಜಲ್ಲಿ ಪೈಪಿಂಗ್ ಮಾತ್ರ ಕಾಣುತ್ತೆ. ಇದನ್ನು ಇವಾಗ ಅಯನ್ ಮಾಡಿಕೊಂಡು ಸೈಡ್ ಸ್ಟಿಚ್ ಮಾಡಿಬಿಟ್ಟು ಎಕ್ಸಸ್ ಇರೋದನ್ನ ಟ್ರಿಮ್ ಮಾಡಬೇಕು. ಸೊ ಇವಾಗ ಇದು ನೋಡಿ ಅಯನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ ಫಿನಿಶಿಂಗು. ನಿಮಗೆ ಬ್ಯಾಕಲ್ಲೂ ನೋಡಿ, ಫ್ರಂಟಲ್ಲೂ ನೋಡಿ, ಪೈಪಿಂಗ್ ನೋಡಿ ಎಷ್ಟು ಸಣ್ಣಕ್ಕೆ ಎಡ್ಜಲ್ಲಿದೆ. ಸೊ ಇವಾಗ ಏನಂದರೆ ಈ ಎಕ್ಸಸ್ ಇದೆ ನೋಡಿ, ಇದನ್ನು ಟ್ರಿಮ್ ಮಾಡಬೇಕು. ಸೊ ಇದು ಟ್ರಿಮ್ ಮಾಡೋಕ್ಕೆ ಮುಂಚೆ ನಾವು ಒಂದು ಸ್ಟಿಚ್ಚು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ಟ್ರಿಮ್ ಮಾಡೋಣ. ಸೊ ಇವಾಗ ಪೈಪಿಂಗ್ದೆಲ್ಲ ಕೆಲಸ ಮುಗೀತು. ಪೈಪಿಂಗ್ ಆಯಿತು, ಡೋರಿ ಆಯಿತು, ಎಲ್ಲ ಆಯಿತು. ಸೊ ನಾನು ಒಂದು ಸೈಡ್ ಪ್ರೆಷರ್ ಫುಟನ್ನು ತೆಗೆದುಬಿಡ್ತೀನಿ. ಸೊ ಇದು ನೋಡಿ, ಇದನ್ನೇ ಒಂದು ಸೈಡ್ ಪ್ರೆಷರ್ ಫುಟ್ರು, ಈ ಸೈಡ್ ಹೋಲ್ ಇರುತ್ತೆ. ಸೊ ನಿಮಗೆ ಡೋರಿ ಬಂದುಬಿಟ್ಟು ಈ ಥರ ಎಡ್ಜಲ್ಲಿ, ಇದು ಹಿಂಗೆ ಎಡ್ಜಲ್ಲಿ ಇರುತ್ತೆ. ಸೊ ಇದು ದಾಟ್ಕೊಂಡು ನಿಮಗೆ ಸ್ಟಿಚ್ ಆ ಕಡೆ ಹೋಗಲ್ಲ. ಸೊ ಇವಾಗ ಏನು ಮಾಡಬೇಕು, ಎಲ್ಲ ನೆಕ್ಲೈನು, ಸ್ಲೀವ್ಸು ಎಲ್ಲ ಈ ಥರ ಸ್ಟಿಚ್ ಮಾಡಿಕೊಂಡು ಎಡ್ಜಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು. ನೋಡಿ ಎಡ್ಜಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು. ಇವಾಗ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ಎಕ್ಸಸ್ ಏನೇನಿದೆಯೋ, ಇವಾಗ ಇದಂತಲ್ಲ ಎಲ್ಲ, ಇವಾಗ ನೋಡಿ ಇಲ್ಲಿ ಎಕ್ಸಸ್ ಇದೆ. ಸೊ ಇದನ್ನು ಟ್ರಿಮ್ ಮಾಡ್ಕೊಳ್ಬೇಕು. ಲೈನಿಂಗ್ನ ಮಾತ್ರ ಏನೇ ಕಾರಣಕ್ಕೂ ಟ್ರಿಮ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಟ್ರಿಮ್ ಮಾಡಬಾರ್ದು. ಇದನ್ನು ನೋಡಿ ಮೇನ್ ಫ್ಯಾಬ್ರಿಕ್ನ ಮಾತ್ರ ಟ್ರಿಮ್ ಮಾಡ್ತೀನಿ, ಯಾಕಂದರೆ ಲೈನಿಂಗ್ ಬಂದುಬಿಟ್ಟು ಕರೆಕ್ಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ತೊಗೊಂಡಿದ್ದೀವಿ. ಸೊ ಇಲ್ಲಿ ನೋಡಿ ಈ ಥರ. ಸೊ ಈ ಎಡ್ಜಲ್ಲೂ ನೋಡಿ ರಾ ಎಡ್ಜಸ್ ಇದೆ ನೋಡಿ, ಈ ಲೈನಿಂಗ್ದು, ಈ ಪೈಪಿಂಗ್ದು, ಈ ಥ್ರೆಡ್ಸು. ಸೊ ಎಲ್ಲ ಟ್ರಿಮ್ ಮಾಡಬೇಕು. ಇಲ್ಲಿ ನಾಚ್ ಪಾಯಿಂಟ್ ಆಲ್ರೆಡಿ ನಮಗೆ ಲೈನಿಂಗ್ ಮೇಲೆ ಇತ್ತಲ್ಲ, ಸೊ ಲೈನಿಂಗ್ ಮೇಲೆ ಈ ಲೈನ್ ಹತ್ರ ನಮಗೆ ನಾಚ್ ಪಾಯಿಂಟ್ ಇದೆ. ಸೊ ಅದನ್ನು ಮಾತ್ರ ನಾಚ್ ಪಾಯಿಂಟ್ ಹಾಕ್ಕೊಳ್ಬೇಕು. ಸೊ ಈ ಥರ ನಾಚ್ ಪಾಯಿಂಟ್ ಹಾಕ್ಕೊಂಡು ಈ ಥರ ಎಲ್ಲ ಪೀಸ್ನೂ ರೆಡಿ ಮಾಡ್ಕೊಳ್ಬೇಕು. ಫ್ರಂಟು, ಬ್ಯಾಕು, ಸ್ಲೀವ್ಸು ಎಲ್ಲ. ನೋಡಿ ಈ ಥರ ಎಲ್ಲ ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಆ್ಯಂಡ್ ದೆನ್ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು, ಅದನ್ನು ಮರಿಬಾರ್ದು ನೀವು. ಹಿಂಗೆ ಇದನ್ನೆಲ್ಲ ಟ್ರಿಮ್ ಮಾಡಬೇಕು. ಅದೇ ಥರ ನೆಕ್ ಲೈನ್. ಇವಾಗ ನೋಡಿ ನಂದು ವಿ ನೆಕ್ಕು, ನಂದರಲ್ಲಿ
ಪೇಪರಲ್ಲಿ ಯಾವ ಥರ ಶೇಪ್ ಇತ್ತು ಅದೇ ಥರ ಶೇಪ್ ಬಂದೆ ನೋಡಿ. ವಿ ನೆಕ್ಕು ಇಲ್ಲಿಂದ ಇಲ್ಲಿ ನಾಚ್ ಹೊಡೆದಿದ್ದಕ್ಕೆ ನಮಗೆ ಈ ಶಾರ್ಪ್ ಎಡ್ಜ್ ಬಂದಿದೆ. ಸೊ ಎಲ್ಲ ನೋಡಿ, ಇನ್ಸೈಡು, ಬ್ಯಾಕ್ ಸೈಡು, ಫ್ರಂಟು ಎಲ್ಲ ಫಿನಿಶ್ ಆಗಿದೆ. ಇವಾಗ ಇದನ್ನು ಅಟ್ಯಾಚ್ ಮಾಡೋಕ್ಕೆ ಮುಂಚೆ, ಸೈಡಲ್ಲಿ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕಂದ್ರೆ, ನಾವು ಕೆಳಗಡೆ ಬಾಟಮ್ನ 1 ಇಂಚ್ ಸ್ಟಿಚ್ ಮಾಡಿಬಿಡಬೇಕು. ಯಾಕಂದರೆ ಇದು ಹೋಲ್ ಸ್ಟಿಚ್ ಮಾಡಿಬಿಡ್ತೀವಿ, ಆಮೇಲೆ ನಮಗೆ ಫೋಲ್ಡ್ ಮಾಡೋಕ್ಕಾಗಲ್ಲ. ಸೊ ಫಸ್ಟು ಟಾಪು ಫ್ರಂಟು ಬ್ಯಾಕ್ ಮಾತ್ರ ಏನು ಮಾಡಬೇಕು, 1 ಇಂಚ್ ಫೋಲ್ಡ್ ಮಾಡಿ ಇದನ್ನು ಸ್ಟಿಚ್ ಮಾಡಿಬಿಡಿ. ಈವನ್ ಆಗಿ 1 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಅದೇ ಥರ ಲೈನಿಂಗು ಅಷ್ಟೇ 1 ಇಂಚ್ ಫೋಲ್ಡ್ ಮಾಡಿ, ಯಾಕಂದರೆ 1 ಇಂಚ್ ಅಲವೆನ್ಸ್ ಕೊಟ್ಟಿರ್ತೀವಿ ಕೆಳಗಡೆ ಅಲ್ವಾ. ಸೊ ಆ 1 ಇಂಚ್ಗೆ ಎಕ್ಸಾಕ್ಟ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ನೋಡಿ ಈ ಥರ ಫೋಲ್ಡ್ ಮಾಡಿ ಬಾಟಮ್ ಸ್ಟಿಚ್ ಮಾಡಿಕೊಂಡು ಇವಾಗ ನಾನು ಸೈಡ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಇನ್ನೊಂದು ಏನಂದರೆ, ನೀವು ಅಯನ್ ಮಾಡಿಕೊಂಡ್ರೆ ಇದು ಫ್ಲ್ಯಾಟಾಗಿರುತ್ತೆ, ನಿಮಗೆ ಎಲ್ಲಿ ಎಕ್ಸ್ಟ್ರಾ ಕರೆಕ್ಟಾಗಿ ನಿಮಗೆ ಫ್ಲ್ಯಾಟಾಗಿ ಸ್ಟಿಚ್ ಮಾಡೋಕ್ಕೂ ಕರೆಕ್ಟಾಗಿರುತ್ತೆ. ಸೊ ನಾನು ಶೋಲ್ಡ್ರಿಂದ ಸ್ಟಾರ್ಟ್ ಮಾಡ್ತೀನಿ. ಶೋಲ್ಡರ್ಸಿಂದ ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ಸೊ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಇವಾಗ ಈ ಎಕ್ಸಸ್ ಇದೆ ನೋಡಿ, ಇದನ್ನೆಲ್ಲ ಟ್ರಿಮ್ ಮಾಡ್ಕೊಳ್ಬೇಕು. ಸೊ ಈ ಕಡೆನೂ ಫಿನಿಶ್ ಮಾಡ್ಕೊಳ್ಳೋಣ. ಸೊ ನೋಡಿ ಫ್ಲ್ಯಾಟ್ ಆಗಿದೆ. ಐನ್ ಮಾಡಿಕೊಂಡ್ರೆ ನಿಮ್ಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಇರುತ್ತೆ.
ಸೊ ನೋಡಿ ಹಿಂಗೆ ಇದೆಲ್ಲ ಎಕ್ಸಸ್ ಟ್ರಿಮ್ ಮಾಡ್ಕೊಳ್ಬೇಕು. ಬ್ಯಾಕಲ್ಲಿ ಮಾತ್ರ ನಾನಿನ್ನೂ ಏನು ಮಾಡಿಲ್ಲ. ಬ್ಯಾಕಲ್ಲಿ ಏನಕ್ಕೆ ಮಾಡಿಲ್ಲ ಅಂದರೆ ಫಸ್ಟು ಶೋಲ್ಡರ್ಸ್ ಇದೆ ನೋಡಿ, ಶೋಲ್ಡರ್ನ ಫಿನಿಷ್ ಮಾಡ್ಕೊಳ್ಬೇಕು. ಫಸ್ಟು ಶೋಲ್ಡರ್ ಫಿನಿಷ್ ಮಾಡ್ಕೊಂಡಾದಮೇಲೆ ನಾವು ಸೈಡ್ ಸ್ಟಿಚ್ ಮಾಡೋಣ. ಸೊ ಇದನ್ನು ಹೆಂಗೆ ಮಾಡೋದಂತ ತೋರಿಸ್ತೀನಿ. ಫಸ್ಟು ನೀವು ಹಿಂಗೆ ಲೈನಿಂಗ್ ಇದೆ ನೋಡಿ, ಲೈನಿಂಗು ಮೇಯ್ನ ಹಿಂಗೆ ಬ್ಯಾಕು ನೆಕ್ ಇದು ಶೋಲ್ಡರ್ ಇದು. ಸೊ ಲೈನಿಂಗು ಮೇಯ್ನ ಹಿಂಗೆ ತಗೊಳ್ಬೇಕು. ಇವಾಗ ಇದ್ರದ್ದು ಶೋಲ್ಡರ್ ಇದೆ ನೋಡಿ, ಸೊ ಇದೆಲ್ಲ ಎಕ್ಸ್ಟ್ರಾ ಇರೋದೆಲ್ಲ ಟ್ರಿಮ್ ಮಾಡಿ ಈ ನೆಕ್ದು ಶೋಲ್ಡರ್ನ ಎಕ್ಸಾಕ್ಟ್ಲಿ ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ ಲೈನಿಂಗ್ ಈ ಕಡೆ ಇರಲಿ, ಇದನ್ನು ಎಕ್ಸಾಕ್ಟ್ಲಿ ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಸೊ 1/2 ಇಂಚು ನೀವೆಷ್ಟು ಅಲವೆನ್ಸ್ ಬಿಟ್ಟಿದ್ದೀರೋ ಅಷ್ಟಕ್ಕೆ ಸ್ಟಿಚ್ ಮಾಡಿಕೊಳ್ಬೇಕು. ಇವಾಗ ಇದಾದಮೇಲೆ ಈ ಲೈನಿಂಗ್ನ ತೆಗೆದು ಈ ಕಡೆ ಇಲ್ಲಿ ನೋಡಿ ಹಿಂಗೆ ಟರ್ನ್ ಮಾಡಿಕೊಂಡು ಇನ್ನೊಂದು ಸಲ 1/2 ಇಂಚಿಗೆ ಸ್ಟಿಚ್ ಹಾಕಬೇಕು. ಇದ್ರ ಮೇಲೇ ಹಾಕ್ಬಿಡಿ. ಸೊ 1/2 ಇಂಚ್ ಸ್ಟಿಚ್ಚು ಇದ್ರ ಮೇಲೇ ಹಾಕಬೇಕು. ಸೊ 1/2 ಇಂಚ್ ಅದ್ರ ಮೇಲೇ ಹಾಕಬೇಕು. ಇವಾಗ ಒಳಗಡೆ ಶೋಲ್ಡ್ರ್ ಒಳಗಡೆ ಇದೆ, ಹಿಂಗೆ ಟರ್ನ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟಾಗಿ ಇಲ್ಲಿ ನೋಡಿ ನಿಮ್ಮದು ಶೋಲ್ಡರ್ ಫಿನಿಶ್ ಆಗಿರುತ್ತೆ, ಮೇಲೇನೂ ಫಿನಿಶ್ ಆಗಿರುತ್ತೆ, ಒಳಗಡೆನೂ ಫಿನಿಶ್ ಆಗಿರುತ್ತೆ ಈ ಥರ. ಸೊ ಪೈಪಿಂಗ್ ಡೈರೆಕ್ಟ್ಲಿ ಇಲ್ಲಿಂದ ಇಲ್ಲಿ. ಸೊ ಇದಕ್ಕೇ ನಾವೇನು ಮಾಡ್ತೀವಿ, ಬ್ಯಾಕಲ್ಲಿ ಸ್ಟಿಚ್ ಮಾಡಿರಲ್ಲ, ಸೈಡಲ್ಲಿ ಫ್ರಂಟಲ್ಲಿ ಮಾತ್ರ ಎಲ್ಲ ಸೈಡಲ್ಲಿ ಸ್ಟಿಚ್ ಮಾಡಿದ್ದೀವಿ, ಬ್ಯಾಕಲ್ಲಿ ಸ್ಟಿಚ್ ಮಾಡಿರಲ್ಲ. ಸೊ ಇದನ್ನು ಮುಗಿಸ್ಬಿಟ್ಟು ಅದಾದಮೇಲೆ ನಾವು ಬ್ಯಾಕಲ್ಲಿ ಸೈಡ್ ಸ್ಟಿಚ್ ಮಾಡಬೇಕು. ಇವಾಗ ನೋಡಿ ಇದನ್ನು ತಿರ್ಗಾ ಹಿಂಗೆ ತಗೊಳ್ತಿದ್ದೀನಿ. ಎಕ್ಸಸ್ ಇರೋದನ್ನ ಫಸ್ಟು ಟ್ರಿಮ್ ಮಾಡ್ಕೊಳ್ತೀನಿ. ಟ್ರಿಮ್ ಮಾಡಿಕೊಂಡು ಇವಾಗ ನೋಡಿ ಹಿಂಗೆ ಹಾಕಬೇಕು. ಫಸ್ಟು ಹಿಂಗೆ ಯೂಶ್ವಲಿ ಸ್ಟಿಚ್ ಮಾಡ್ತೀವಿ. ಯೂಶ್ವಲಿ ಹಿಂಗೆ ಸ್ಟಿಚ್ ಮಾಡಿಬಿಟ್ಟು ಹಿಂಗೆ ಓವರ್ಲಾಕ್ ಮಾಡಬೇಕು. ಸೊ ಬಟ್ ನಮಗೆ ಓವರ್ಲಾಕ್ ಮಾಡದೆ ನಮ್ಗೆ ಫಿನಿಶ್ ಮಾಡಬೇಕಂದ್ರೆ ಇದು ಲೈನಿಂಗ್ನ ಹಿಂಗೆ ಇಟ್ಬಿಟ್ಟು ಫಸ್ಟು ಇದ್ರ ಮೇಲೆ ಸ್ಟಿಚ್ ಮಾಡಬೇಕು. ನೋಡಿ ಇದು ಸ್ಟಿಚ್ ಮಾಡಿದ್ರೆ ಇದು ಗ್ರಿಪ್ ಆಗಿರುತ್ತೆ ನಿಮಗೆ. ಸೊ ಶೋಲ್ಡರ್ ಗ್ರಿಪ್ ಆಗಿರುತ್ತೆ. ಇವಾಗ ಲೈನಿಂಗ್ನ ಹಿಂಗೆ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಸೊ ಇದನ್ನು ಹಿಂಗೆ ಟರ್ನ್ ಮಾಡಿದ್ರೆ ನಿಮಗೆ ಶೋಲ್ಡರ್ಸ್ ಅಟ್ಯಾಚ್ ಆಗಿರುತ್ತೆ, ಬ್ಯಾಕಲ್ಲೂ ಫಿನಿಶ್ ಆಗಿರುತ್ತೆ, ಫ್ರಂಟಲ್ಲೂ ಫಿನಿಶ್ ಆಗಿರುತ್ತೆ. ಈ ಎಡ್ಜ್ ಮಾತ್ರ ಡೋರಿ ಇರೋದ್ರಿಂದ ಸ್ವಲ್ಪ ನೀವು ಎಳಿಬೇಕಾಗತ್ತೆ.
ಎಳೆದ್ರೆ ಸರಿ ಹೋಗುತ್ತೆ. ಸೊ ಹಿಂಗೆ ಇವಾಗ ನಾನು ಮೇನ್ ಬ್ಯಾಕ್ ಪೀಸಲ್ಲಿ ಎಲ್ಲ ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಫ್ರಂಟಲ್ಲಿ ಮಾಡ್ದಂಗೆ ಶೋಲ್ಡರ್ಸ್ ಅಟ್ಯಾಚ್ ಮಾಡಿದ ಮೇಲೆ ಇವಾಗ ನಾನು ಕಾರ್ನರ್ ಸ್ಟಿಚ್ ಹಾಕಬೇಕು. ಕಾರ್ನರ್ ಸ್ಟಿಚ್ ಹಾಕ್ಬಿಟ್ಟು ಎಕ್ಸಸ್ನ ಟ್ರಿಮ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಮುಂಚೆ ಬಾಟಮು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸೊ ಬಾಟಮು 1 ಇಂಚ್ ಇತ್ತಲ್ಲ, ಸೊ 1 ಇಂಚ್ ಬಾಟಮ್ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ 1 ಇಂಚು ಸ್ಟಿಚ್ ಮಾಡ್ಕೊಳ್ಬೇಕು. ಅದೇ ಥರ ಲೈನಿಂಗು ಅಷ್ಟೇ 1 ಇಂಚ್ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಇದನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಬ್ಯಾಕಲ್ಲಿ ನಾವು ಇನ್ನೂ ಎಡ್ಜಸ್ ಸ್ಟಿಚ್ ಮಾಡಿಲ್ಲ, ಸೊ ಆ ಎಡ್ಜಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಡೋರಿ ಎಲ್ಲ ಬಂದುಬಿಟ್ಟು ನಿಮ್ಗೆ ಇನ್ಸೈಡ್ ಫಿನಿಶಿಂಗ್ ಹೋಗಿರುತ್ತೆ. ಸೊ ಈ ಥರ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಎಡ್ಜಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಆಮೇಲೆ ನೀವು ಎಕ್ಸಸ್ನ ಟ್ರಿಮ್ ಮಾಡ್ಬೋದು. ಸೊ ನೋಡಿ ಹಿಂಗೆ ಇಟ್ಕೊಂಡು ಫ್ಲ್ಯಾಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಇವಾಗ ಫ್ರಂಟಿಂದ ಬ್ಯಾಕ್ವರೆಗೂ ಏನೇನು ಎಕ್ಸ್ಟ್ರಾ ಇದೆಯೋ ಎಲ್ಲ ಟ್ರಿಮ್ ಮಾಡಿಬಿಡಬೇಕು.
ಸೊ ಈಗ ಎಲ್ಲ ಟ್ರಿಮ್ ಮಾಡಾಯಿತು, ಎಲ್ಲ ಟ್ರಿಮ್ ಮಾಡಿ ಇದು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಸ್ಲೀವ್ಸ್ನ ರೆಡಿ ಮಾಡ್ಕೊಂಡ್ಬಿಡೋಣ. ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಯಾವ್ಯಾವ ಪೀಸ್ ಯಾವ್ಯಾವುದು ಅಂತ ಇಡ್ತೀನಿ ನೋಡಿ. ಸೊ ಇದೆರಡು ಸೇಮ್ ಪೀಸು, ಇದೆರಡು ಸೇಮ್ ಪೀಸು ಅಲ್ವಾ. ಸೊ ಇದು ಬಂದುಬಿಟ್ಟು ನಮಗೆ ಫ್ರಂಟು, ಇದು ಬಂದುಬಿಟ್ಟು ನಮಗೆ ಫ್ರಂಟು, ಇದು ಬಂದುಬಿಟ್ಟು ನಮಗೆ ಬ್ಯಾಕು. ಓಕೆನಾ. ಸೊ ಇದು ಒಂದು ಫ್ರಂಟು ಒಂದಕ್ಕೆ, ಇನ್ನೊಂದು ಇನ್ನೊಂದಕ್ಕೆ, ಈ ಥರ ಮಾಡಬೇಕು ನಾವು ನೋಡಿ, ಈ ಥರ. ಸೊ ಇದರಲ್ಲೂ ಅಷ್ಟೇ, ಇವಾಗ ನಾವು ಫ್ರಂಟ್ ಅಟ್ಯಾಚ್ ಮಾಡುವಾಗ ಹಿಂಗೆ ಅಟ್ಯಾಚ್ ಮಾಡ್ತೀವಿ, ಕರೆಕ್ಟಾ. ಇದು ಫ್ರಂಟು, ಹಿಂಗೆ ಅಟ್ಯಾಚ್ ಮಾಡ್ತೀವಿ. ಈ ಫ್ಲಿಪ್ಪು, ಈ ಓಪನ್ನು ಈ ಕಡೆ ಇದ್ದರೆ, ಇಲ್ಲಿ ನೋಡಿ, ಈ ಓಪನ್ ಈ ಕಡೆ ಇದ್ದರೆ ನಿಮಗೆ ಸ್ಲೀವ್ಸ್ ಈ ಥರ ಕಾಣುತ್ತೆ ಫ್ರಂಟಲ್ಲಿ. ಸೊ ನಾನು ಈ ನಾಚ್ ಪಾಯಿಂಟ್ ಇದೆ ನೋಡಿ, ಈ ಸೆಂಟ್ರ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅದು ಹಂಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಹಿಂಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ ಹಾಕಬೇಕು. ಸೊ ಆಪೋಸಿಟ್ ಇದು ಅದೇ ಥರ ಈ ಕಡೆ ಮೇಲೆ ಬರಬೇಕು. ಬ್ಯಾಕ್ ಬಂದುಬಿಟ್ಟು ಮೇಲೆ ಬರಬೇಕು, ಫ್ರಂಟ್ ಬಂದುಬಿಟ್ಟು ಒಳಗಡೆ ಹೋಗಬೇಕು. ಸೊ ಅವಾಗ ನಾವು ಸ್ಟಿಚ್ ಮಾಡುವಾಗ ನಿಮ್ಮ ಫ್ರಂಟು ಹಿಂಗಿರುತ್ತೆ. ಸೊ ಇದು ಓಪನ್ ಹಿಂಗೆ ಕಾಣುತ್ತೆ. ಸೊ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ. ಇದು ನಾಚ್ ಪಾಯಿಂಟ್ ಕರೆಕ್ಟಾಗಿ ಇಟ್ಕೊಳ್ಬೇಕು ಸೆಂಟರು. ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಇದು ಜಸ್ಟ್ ಎರಡು ನೀವು ಜಾಯಿನ್ ಮಾಡೋದು ಸ್ಟಿಚ್ಚಲ್ಲಿ. ಸೊ ಈ ಥರ ಇವಾಗ ನೋಡಿ, ನಾಚ್ ಪಾಯಿಂಟ್ಸು ಮ್ಯಾಚ್ ಆಗ್ತಿದೆ. ಇಲ್ಲಿ ಎಕ್ಸಾಕ್ಟ್ಲಿ ನಿಮಗೆ ನಾಚ್ ಪಾಯಿಂಟ್ ಬರುತ್ತೆ ಇಲ್ಲಿ ನೋಡಿ. ಸೊ ಸ್ಲೀವ್ಸು ಅದೇ ಥರ ಇದನ್ನು ಅಷ್ಟೇ. ಹಿಂಗೆ. ಸೊ ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಹಿಂಗಿರುತ್ತೆ. ಸೊ ಇಲ್ಲಿ ನೋಡಿ, ಈ ಕಡೆ ನೀವು ಅಟ್ಯಾಚ್ ಮಾಡುವಾಗ ಈ ಓಪನ್ ಮೇಲೆ ಬರಬೇಕು. ಸೊ ಬ್ಯಾಕ್ ಬಂದುಬಿಟ್ಟು ಫ್ರಂಟದ್ದು ಮೇಲೆ ಇರಬೇಕು. ಸೇಮ್ ಇವಾಗ ಇದರಲ್ಲೂ ಅಷ್ಟೇ ನಾಚ್ ಪಾಯಿಂಟ್ಸ್ ಇದೆಯಲ್ಲ, ಈ ನಾಚ್ ಪಾಯಿಂಟ್ಸ್ ಆಲ್ರೆಡಿ ನಾವು ಲೈನಿಂಗಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಸೊ ಆ ನಾಚ್ ಪಾಯಿಂಟ್ ಬಂದುಬಿಟ್ಟು ಸೆಂಟ್ರ್ ಪಾಯಿಂಟು, ಇದು ಇದ್ರ ಮೇಲೆ ಹಿಂಗಿಡಬೇಕು ಈ ಥರ. ಸೊ ಇವಾಗ ಸ್ಟಿಚ್ ಮಾಡೋಣ. ಸೊ ಇವಾಗ ನೋಡಿ, ಈ ಸ್ಲೀವ್ಸು ಈ ಕಡೆದು ರೆಡಿ ಆಯಿತು, ಈ ಸ್ಲೀವ್ಸು ಈ ಕಡೆ ರೆಡಿ ಆಯಿತು. ಫ್ರಂಟ್ ಇರೋದ್ರಿಂದ ಈ ಓಪನ್ ನಿಮಗೆ ಫ್ರಂಟ್ ಬರುತ್ತೆ. ಸೊ ಇವಾಗ ಬಾಡಿ ಅಟ್ಯಾಚ್ ಮಾಡಬೇಕಂದ್ರೂ ನಿಮಗೆ ಇದು ಫ್ರಂಟ್ ಬರುತ್ತೆ. ಸೊ ಇದು ಇಲ್ಲಿ ಸ್ಟಿಚ್ ಮಾಡಬೇಕು. ಸೊ ಇದು ಈ ಕಡೆ ಸ್ಟಿಚ್ ಮಾಡಬೇಕು, ಅದನ್ನು ಆ ಕಡೆ ಸ್ಟಿಚ್ ಮಾಡಬೇಕು. ಸೊ ಫಸ್ಟ್ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ನಾವು ಆಲ್ರೆಡಿ ಹೇಳೋ ಥರನೇ ಫಸ್ಟು ಸ್ಲೀವ್ಸ್ನ ನೀವು ಶ್ರಿಂಕ್ ಮಾಡ್ಕೊಳ್ಬೇಕು. ಶ್ರಿಂಕ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕು. ಸೊ ನೋಡಿ, ಇಲ್ಲಿಂದ ಒಂಚೂರು ಶ್ರಿಂಕ್ ಮಾಡ್ಕೊಳ್ಳಿ, ಎಡ್ಜ್ಗೆ ಸ್ಟಿಚ್ ಹಾಕಿ. ಓಕೆ, ಹಿಂಗೆ ಶ್ರಿಂಕ್ ಮಾಡಬೇಕು. ಶ್ರಿಂಕ್ ಮಾಡಿದ್ಮೇಲೆ ಈ ಸೆಂಟ್ರ್ ಇದೆ ನೋಡಿ, ಈ ಸೆಂಟ್ರ್ ಸ್ಟಿಚ್ನ ಮಾರ್ಕ್ ಮಾಡ್ಕೊಳ್ಳಿ, ಸೆಂಟರ್ ಪಾಯಿಂಟು. ಸೊ ದಟ್ ಅದು ಕರೆಕ್ಟಾಗಿ ನಮ್ಮ ಶೋಲ್ಡರ್ಗೆ ಜಾಯಿನ್ ಆಗಬೇಕು. ಸೊ ನಾನು ಆಲ್ರೆಡಿ ಹೇಳಿದ ಥರ ಇದು ಬಂದುಬಿಟ್ಟು ಇಲ್ಲಿ ಜಾಯಿನ್ ಆಗಬೇಕು. ಸೊ ಇದು ಬಂದುಬಿಟ್ಟು ಹಿಂಗೆ ಜಾಯಿನ್ ಆಗುತ್ತೆ.
ಅಲ್ವಾ. ಸೊ ನಾವೇನು ಮಾಡಬೇಕು, ಓಪನ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಹೀಗೆ ಓಪನ್ ಮಾಡಿಕೊಂಡು ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿಂದ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಪಾಯಿಂಟ್ ಎಕ್ಸಾಕ್ಟ್ಲಿ ಇಲ್ಲಿ ಮ್ಯಾಚ್ ಆಗಬೇಕು. ಹಾಫ್ ಇಂಚ್ ಅಲವೆನ್ಸ್ ಅಲ್ವಾ. ಸೊ ಹಾಫ್ ಇಂಚ್ಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸೊ ನೋಡಿ ಈ ಪಾಯಿಂಟು ಇಲ್ಲಿ ಹಾಕಿದ್ದೀನಿ ನೋಡಿ ನಾಚು, ಇದು ಎಕ್ಸಾಕ್ಟ್ಲಿ ನಿಮ್ಮ ಶೋಲ್ಡರ್ ಮೇಲೆ ಬರಬೇಕು. ಸೊ ಇದು ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಹಿಂಗೆ ಬರುತ್ತೆ. ಫ್ರಂಟ್ ಶೇಪು ಈ ಥರ ಬರುತ್ತೆ. ಸೊ ನೆಕ್ಕು, ಸ್ಲೀವ್ಸು ಅದೇ ಥರ ಈ ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಈ ಸೈಡ್ ಸ್ಟಿಚ್ ಮಾಡ್ಕೊಳ್ಬೇಕಂದ್ರೂ ಫಸ್ಟು ಒಂದು ಶ್ರಿಂಕ್ ಮಾಡ್ಕೊಳ್ಳಿ. ಶ್ರಿಂಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಸ್ಲೀವ್ಸ್ಗೆಲ್ಲ ನೀವು ಎರಡೆರಡು ಸ್ಟಿಚ್ ಮಾಡ್ಬೋದು. ಸೊ ಸ್ಲೀವ್ಸ್ ಸ್ಟಿಚ್ ಮಾಡುವಾಗ 2 ಮೇನ್ ಪಾಯಿಂಟ್ಸ್ ಏನಂದರೆ, ಈ ಸೆಂಟ್ರ್ ಪಾಯಿಂಟ್ ಇದೆಯಲ್ಲ, ಈ ಸೆಂಟ್ರ್ ಪಾಯಿಂಟ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಅದಾದಮೇಲೆ ಸ್ಲೀವ್ಸ್ನ ಶ್ರಿಂಕ್ ಮಾಡ್ಕೊಳ್ಬೇಕು.
ಸೊ ಈ ಕಡೆನೂ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಫ್ರಂಟ್ಗೆ ಈ ಓಪನ್ ಬರುತ್ತೆ, ಫ್ರಂಟಲ್ಲಿ ನಿಮ್ಗೆ ಕಾಣುತ್ತೆ ಪೆಟಲ್ ಥರ. ಸೊ ಇವಾಗ ಲಾಸ್ಟ್ ಏನು ಮಾಡಬೇಕು, ಸೈಡ್ ಸ್ಟಿಚ್ ಮಾಡಬೇಕು. ಈ ಸ್ಲೀವ್ಸ್ನ ಓವರ್ಲಾಕ್ ಮಾಡಬೇಕು. ಸ್ಲೀವ್ಸ್ನ ಬಿಕಾಸ್ ಎಲ್ಲ ಕಡೆ ನಾವು ಇನ್ಸೈಡ್ ಫಿನಿಶ್ ಮಾಡಿಬಿಟ್ಟಿದ್ದೀವಿ, ಸ್ಲೀವ್ಸ್ ಮಾತ್ರ ಆಚೆ ಇದೆ. ಸೊ ಸ್ಲೀವ್ಸ್ನ ಓವರ್ಲಾಕ್ ಮಾಡಿಬಿಟ್ಟು ಸೈಡ್ಸ್ನ ಸ್ಟಿಚ್ ಮಾಡಬೇಕು.